ಯಾರು ಸ್ಕಿಪ್ ಮಾಡಬೇಡಿ. ಇವತ್ತು ನಾನೊಂದು ರೀಲ್ ನೋಡಿದೆ, ಅದು ನೋಡಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಅದ್ಭುತವಾದ ಸಂದೇಶ ಕೊಡುವಂತ ರೀಲ್. ಎಲ್ಲರೂ ಕೂಡ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ, ಎಲ್ಲಾ ಧರ್ಮದವರಿಗೂ ಶೇರ್ ಮಾಡಿ. ಒಳ್ಳೆಯದಾಗಲಿ. ಮುಸಲ್ಮಾನರನ್ನು ದ್ವೇಷ ಮಾಡುವವರು ಖಂಡಿತವಾಗ್ಲೂ ಈ ವಿಡಿಯೋ ನೋಡಲೇಬೇಕು. ಎಷ್ಟೊಂದು ಅದ್ಭುತವಾದ ಸಂದೇಶ ಕೊಡುವಂತಹ ವಿಡಿಯೋ ನೋಡಿ, ಕಣ್ಣು ತುಂಬಿ ಬರುತ್ತೆ. ಮಸೀದ್ಗೆ ಹೋಗ್ತಾ ಇದೀಯಾ? ಹೌದು ಕಣ, ಇವತ್ತು ನಾನು ರೋಜಾ ಇದ್ದೀನಿ. ಮಕ್ರಿ ಟೈಮ್ಗೆ ಜಲ್ದಿ ಮಸೀದ್ಗೆ ಹೋಗ್ಬೇಕು. ಸರಿ, ನೀನು ಹೋಗು, ನಾನು ಬರ್ತೀನಿ. ಹಾ ಸರಿ, ಓಕೆ ಕಣ. ಅಣ್ಣ ಹೊಟ್ಟೆ ತುಂಬಾ ಹಸಿತಾ ಇದೆ ಅಣ್ಣ. ಬೆಳಿಗ್ಗೆಯಿಂದ ಏನು ತಿಂದಿಲ್ಲ, ಏನಾದ್ರೂ ಇದ್ರೆ ಕೊಡಿ ಅಣ್ಣ. ಹೌದಾ? ಅಣ್ಣ ದುಡ್ಡೇನು ಬೇಡ ಅಣ್ಣ, ತಿನ್ನಕ್ಕೇನಾದ್ರೂ ಇದ್ರೆ ಎಸ್ಕೊಡಿ. ನನ್ನ ಹತ್ರ ಇರೋದು ಕೊಡೋಣ ಅಂದರೆ ಮಸೀದ್ ತೊಗೊಂಡೋಗ್ಬೇಕು. ಸರಿ ಬಿಡು, ಅಲ್ಲಿ ನನಗೆ ತುಂಬ ಜನ ಇರ್ತಾರೆ, ಯಾರಾದರೂ ಒಬ್ರು ಕೊಡ್ಬೋದು. ತಗೋಣ. ಥ್ಯಾಂಕ್ಸ್ ಅಣ್ಣ. ಆ ದೇವರೇ ನಿನ್ನ ರೂಪದಲ್ಲಿ ಬಂದು ನನ್ನ ಹೊಟ್ಟೆ ತುಂಬಿಸ್ತಾರೆ. ಹೊಟ್ಟೆ ತುಂಬಿಸಕ್ಕೆ ನಾವೇನು ದೇವ್ರೇ ಆಗ್ಬೇಕು ಅನ್ನೋದು ಏನಿಲ್ಲ. ನಾವು ಒಬ್ಬರಿಗೆ ಹೊಟ್ಟೆ ತುಂಬಿಸಿದ್ರೆ ನಮಗೂ ಆ ದೇವ್ರು ಹೊಟ್ಟೆ ತುಂಬಿಸ್ತಾನೆ. ಏನು ಮಸೀದ್ ತಗೊಂಡು ಹೋಗ್ತೇನೆ ಅಂತೇಳಿ ಇವನು ಕೊಡ್ತಾ ಇದೀಯಾ? ಎಲ್ಲ ಇದ್ದು ತಿಂದೇ ಇರೋದನ್ನ ಅದು ಉಪವಾಸ ಅಂತಾರೆ. ಏನು ಇಲ್ಲದೆ ತಿಂದೇ ಇರ್ತಾರಲ್ಲ, ಅದು ಹಸಿವು ಅಂತಾರೆ. ಭಕ್ತಿ ಅಂದ್ರೆ ರೋಜಾ ಇದ್ದು ನಮಾಜ್ಗೆ ಹೋಗೋದಲ್ಲ, ಹಾಗೆ ಗುಡಿಗೆ ಹೋಗಿ ದೀಪ ಹಚ್ಚೋದಲ್ಲ. ಹಸಿದವರಿಗೆ ಊಟ ಹಾಕೋದು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದು, ಅದು ನಿಜವಾದ ಭಕ್ತಿ ಅಂದ್ರೆ. ನೀನು ಹೇಳಿದ್ದು ನಿಜಾನ ಕಣ. ಅಣ್ಣ ಇದು ತಗೊಳ್ಳಿ. ಬೇಡ ಅಣ್ಣ, ಅಣ್ಣ ಕೊಟ್ಟಿದ್ದೆ ಜಾಸ್ತಿ ಆಯ್ತು. ಪರವಾಗಿಲ್ಲ, ತಗೊಳ್ಳಿ ಅಣ್ಣ. ಹಸಿವು ಅಂದ್ರೆ ಏನಂತ ರೋಜಾ ಇದ್ರೆ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಅಣ್ಣ. ಸಹಾಯ ಮಾಡಕ್ಕೆ ದೇವ್ರೇ ಆಗ್ಬೇಕು ಅನ್ನೋದೇನಿಲ್ಲ, ಒಳ್ಳೆ ಮನಸ್ಸಿದ್ರೆ ಸಾಕು.